ನಾವು ದ ಲಾಸ್ಟ್ ಆಫ್ ದಿ ENT ಥ್ರೋಟ್ ಎಲ್ಲರಿಗೂ ವಾಯ್ಸ್ ಬೇಕು. ಅಂದರೆ ವಾಯ್ಸ್ ಇನ್ ಅ ಮೆಟಫಾರಿಕ್ ವೇ ವಿ ಆಲ್ ಹ್ಯಾವ್ ಅ ವಾಯ್ಸ್ ಆಫ್ ಅವರ್ ಓನ್ ಇನ್ ದಿಸ್ ವರ್ಲ್ಡ್. ಬಟ್ ದ ವೋಕಲ್ ಕಾರ್ಡ್ಸ್ ಅಂತೆಲ್ಲ ಬಂದಾಗ ವಾಟ್ ಈಸ್ ದ ಮೋಸ್ಟ್ ಇಗ್ನೋರ್ಡ್ ಥಿಂಗ್ ಆಫ್ ಟೇಕಿಂಗ್ ಕೇರ್ ಆಫ್ ಯುವರ್ ಥ್ರೋಟ್? ವೋಕಲ್ ಕಾರ್ಡಲ್ಲಿ ಕೆಟ್ಟದು ಅಂದರೆ ಒಂದು ವಿಸ್ಪರ್. ಈಗ ನೀವು ಪಿಸ್ಮಾತಲ್ಲಿ ಮಾತಾಡ್ತಿರಲ್ಲ, ನಾನು ದಟ್ ಈಸ್ ಬ್ಯಾಡ್ ಫಾರ್ ದ ವಾಯ್ಸ್. ಜಾಸ್ತಿ ಸ್ಟ್ರೈನ್ ಆಗ್ತದೆ. ದಟ್ ಈಸ್ ಬ್ಯಾಡ್ ಫಾರ್ ದ ವಾಯ್ಸ್. ಎರಡನೇದು ಮಧ್ಯ ಯು ಹ್ಯಾವ್ ಟು ಗಿವ್ ಎ ಗ್ಯಾಪ್. ಉದಾಹರಣೆಗೆ ನಿಮ್ಮ ಜಾಬಲ್ಲಿ ಯು ಡೂ ಅ ಪ್ರೋಗ್ರಾಮ್ ವಿತ್ ಮೀ ಫಾರ್ 1 hour. Then you should have 5 minutes or 10 minutes of no speaking at all. Then again you go to the next program. What is it for teachers? ತುಂಬ ಲೌಡಾಗಿ ಮಾತಾಡ್ತಾ ಇರ್ತಾರೆ. ಈಗ ಮೈಕ್ಗಳು ಬಂದಿದೆ, ದೇ ಕ್ಯಾನ್ ಯೂಸ್ ದ ಮೈಕ್, ದೆರ್ ಇಸ್ ನೋ ಪ್ರಾಬ್ಲಮ್. ಮೀಡಿಯಮ್ ಕೆಲವರು ಲೌಡಾಗಿ ಮಾತಾಡಿದಾಗ ಏನಾಗುತ್ತೆ, ಧ್ವನಿ ರಫ್ ಆಗುತ್ತೆ. ಪ್ರೀತಿ ಜಿಂಟಾ ನೋಡಿ, ರಾಣಿ ಮುಖರ್ಜಿ ನೋಡಿ, ಯು ಕ್ಯಾನ್ ಸಿ ದ್ಯಾಟ್. ಆರ್ ಈವನ್ ನಮ್ಮ ಪ್ರಧಾನಮಂತ್ರಿಗಳು ನೋಡಿ, ದೇ ಸ್ಪೀಕ್ ವೆರಿ ಲೌಡ್ಲಿ. ವೆರ್ ಪಿ ವಿ ನರಸಿಂಹರಾವ್ ಎಲ್ಲ ದೇ ವುಡ್ ಸ್ಪೀಕ್ ಇನ್ ಅ ಬ್ಯಾಲೆನ್ಸ್ಡ್. ಅದು ಒಬ್ಬೊಬ್ಬರ ಸ್ವಭಾವ ಅನಿಸುತ್ತೆ, ಅದನ್ನು ಬದಲಾವಣೆ ಮಾಡೋದು ಕಷ್ಟ. ಆದರೆ ಆಳವಾಗಿ ಪ್ರಯತ್ನ ಮಾಡಿದ್ರೆ ಯಾವುದು ಇಂಪಾಸಿಬಲ್ ಅಲ್ಲ. ಎಲ್ಲ ಪ್ರಾಣಿಗಳಲ್ಲೂ ದ ಎಬಿಲಿಟಿ ಟು ಟ್ರಾನ್ಸ್ಫಾರ್ಮ್ ಒನ್ ಸೆಲ್ಫ್ ಈಸ್ ಯುನೀಕ್ ಓನ್ಲಿ ಟು ಅ ಹ್ಯೂಮನ್ ಬೀಯಿಂಗ್. ಎಂಥ ಮುಂಗೋಪಿನೂ 5-10 ವರ್ಷದಲ್ಲಿ ಶಾಂತ ವ್ಯಕ್ತಿ ಆಗ್ಬೋದು. ಮೊದಲು ಅದಕ್ಕೆ ಆಟೋ ಸಜೆಷನ್ ಹೋಗಬೇಕು. ನಮ್ಮ ಕಾಯಿಲೆ ಏನು, ನಾನು ದೀಪ ಕಳ್ದೀಪರು, ನಾನು ಇರೋದೇ ಹೀಗೆ, ನಾನು ಶಾರ್ಟ್ ಟೆಂಪರ್ಡು, ಇದು ನನಗೆ ನಾನೇ ಹೇಳ್ಕೊಳ್ಳೋ ಸುಳ್ಳುಗಳು. ನನಗೆ ನಾನು ಹಾಕೊಳ್ಳೋ ಇದು ನಾನು ಬದಲಾಗಲ್ಲ, ನನಗೆ 11 ಗಂಟೆ ಕಾಫಿ ಬೇಕೇ ಬೇಕು, ನಾನು ತಿಂಡಿ ಸಿಗದವ್ರು ನಾನು ಮನುಷ್ಯನೇ ಅಲ್ಲ, ಇದೆಲ್ಲ ಸುಳ್ಳು, ಹಸಿ ಸುಳ್ಳು. ಯಾರು ಯಾವತ್ತು ಏನು ಬೇಕಾದರೂ ಆಗ್ಬೋದು, ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಗ್ಬೋದು ಅನ್ನೋ ನಂಬಿಕೆ ಇರಬೇಕು. ಅಮೇಝಿಂಗ್. ಸೊ ಥ್ರೋಟ್ ಬಗ್ಗೆ ಒಂದು ಸರಿ ವಿ ಟಾಕ್ ಅಬೌಟ್ ಬೇರೆ ಎಲ್ಲ ಕ್ಷೇತ್ರಗಳು ಕಾಸ್ಮೆಟಿಕಲಿ ಅದನ್ನ ಏನೇನೋ ಚೇಂಜ್ ಮಾಡ್ತಾರೆ ಇವಾಗ. ಹೌದು, ಮೂಗುಗೀಗೆಲ್ಲ ಮಾಡ್ತೇವೆ. ಸೊ ಅದೇ ಥರ ಈ ಥ್ರೋಟ್ ಅಂತ ಬಂದಾಗ ಇಸ್ ದೇರ್ ಎನಿಥಿಂಗ್ ಲೇಟೆಸ್ಟ್ ಆವಿಷ್ಕಾರಗಳೇನು? ಇದೆ. ಈಗ ಟ್ರಾನ್ಸ್ಜೆಂಡರ್ಸ್ ಅಂತ ಬರ್ತಾರೆ. ದೆನ್ ದೆರ್ ಇಸ್ ಅ ಸಿಂಡ್ರೋಮ್ ವೇರ್ ಅ ಪರ್ಸನ್ ಈಸ್ ಬಾರ್ನ್ ವೇರ್ ಈಸ್ ಅ ಮೈಂಡ್ ಆಫ್ ಎ ಮೇಲ್ ಬಾರ್ನ್ ಇನ್ ಎ ಫೀಮೇಲ್ ಬಾಡಿ, ಆ್ಯಂಡ್ ದೆರ್ ಇಸ್ ಅ ಪರ್ಸನ್ ಹೂ ಇಸ್ ಬಾರ್ನ್ ಇನ್ ದ ಬಾಡಿ ಆಫ್ ಮೇಲ್ ಬಟ್ ವಿತ್ ಎ ಫೀಮೇಲ್ ಮೈಂಡ್. ದೆನ್ ವಿ ಡೂ ದ ಎಂಟೈರ್ ಸೆಕ್ಸ್ ಚೇಂಜ್ ಆಪ್ರೇಷನ್. ಅದರಲ್ಲಿ ಅವ್ರ ಧ್ವನಿ ಚೇಂಜ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಮಾಡಿದ್ದೀರಾ? ಹುಡುಗಿ ವಾಯ್ಸು ಹುಡುಗನ ಮಾಡ್ಬೋದು, ಹುಡುಗನ ವಾಯ್ಸು ಹುಡುಗಿ ಮಾಡ್ಬೋದು. ಯು ಕ್ಯಾನ್ ಡೂ ಇಟ್. ವಾಟ್ ಇಸ್ ದ ಪ್ರೊಸೀಜರ್ ಕಾಲ್ಡ್? ದಟ್ ಈಸ್ ಕಾಲ್ಡ್ ಥೈರೋಪ್ಲಾಸ್ಟಿ. ಅಂದರೆ ಇದು ಎಷ್ಟು ದಿವಸ ಆಗುತ್ತೆ? ವಾಟ್ ಇಸ್ ಯೂಶಲಿ ಒಂದು 2-3 ವಾರದಿಂದ 6 ವಾರ ಆಗುತ್ತೆ. ಏನು ನನಗೆ ರಾಜ್ಕುಮಾರ್ ವಾಯ್ಸ್ ಮಾಡಿ ಹಂಗೆ ಮಾಡೋಕ್ಕಾಗಲ್ಲ. ಹೆಂಗಸಿನ ವಾಯ್ಸ್ದು ಏನು ಪಿಚ್ ಇರುತ್ತೋ ಅದು ಗಂಡಸಿನ ಧ್ವನಿ ಮಾಡ್ಬೋದು, ಗಂಡಸಿನ ಧ್ವನಿನ ಹೆಂಗಸಿನ ಧ್ವನಿ ಮಾಡ್ಬೋದು. ಹಿಂಗೆ ಸರ್ ಗ್ರಾಫ್ಟ್ ಏನಾದ್ರು ಮಾಡ್ತೀರಾ? ಅದು ಆ ವೋಕಲ್ ಕಾರ್ಡ್ ಲೆಂತು ಮತ್ತು ಟೆನ್ಷನ್ ಅಡ್ಜಸ್ಟ್ ಮಾಡ್ತಾರೆ. ಓಹೋ, ಹೌದು. ಸೊ ಈ ಥರ ಎಲ್ಲ ಆವಿಷ್ಕಾರಗಳು ಈಗಿದೆ, ತುಂಬ ಇದೆ. ಬಿಕಾಸ್ ಅಬ್ರಾಡಲ್ಲಿ ಜಾಸ್ತಿ ಇದೆ, ಬಟ್ ಈಗ ಇಂಡಿಯಾದಲ್ಲೂ ಆಗ್ತಾ ಇದೆ. ಸಾಮಾಜಿಕ ನಾಚಿಕೆ ಮತ್ತು ಸಂಕೋಚದಿಂದ ಜನ ಅದನ್ನು ಹೇಳ್ಕೊಳ್ಳಲ್ಲ ಅಷ್ಟೆ. ಮುಂದೆ ಎಂಡೋಸ್ಕೋಪಿ, ರೋಲ್ ಆಫ್ ಎಂಡೋಸ್ಕೋಪಿ ಇನ್ ENT. ನನಗೆ ಮೊದಲು ಯಾವುದೋ ಒಂದು ಇದಾಗಿತ್ತು ಸರ್, ಇಲ್ಲೇನೋ ಒಂದು ಪೈಪೆಲ್ಲ ಹಾಕ್ಬಿಟ್ಟು ಏನೋ ಮಾಡಿದ್ರು ಇಲ್ಲಿ ಆ್ಯಸಿಡ್ ರಿಫ್ಲೆಕ್ಸ್ ಆದಾಗ ಜೀವ ಬಾಯಿಗೆ ಬಂದಿತ್ತು, ಒಂದು ಪೈಪು ಒಳಗೆ ಹೋದಾಗಲೇ ಹಿಂಗಾಗತ್ತೆ ಅಂತ. ಸೊ ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್? ಎಂಡೋಸ್ಕೋಪಿನಲ್ಲಿ ಇತ್ತೀಚೆಗೆ ಭಾಳ ದೊಡ್ಡದಾಗಿರೋದು ಅಂದರೆ ಲಾಸ್ಟ್ 15 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ನಮ್ಮ ಡಾಕ್ಟರ್ ಮಧುಸೂದನ್, ನನ್ನ ನ್ಯೂರೋ ಸರ್ಜನ್ ಸಾಗರ್ ಆಸ್ಪತ್ರೆ, ಇದು ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಈಗ ನಾವು ಶುರು ಮಾಡಿದ್ದು ಸಾಗರ್ ಆಸ್ಪತ್ರೆಯಲ್ಲಿ 2007ರಿಂದ ಪ್ರಾಯಶಃ 2008ರಿಂದ 16 ವರ್ಷದಿಂದ ಈ ಬ್ರೈನ್ ಟ್ಯೂಮರ್ಗಳಲ್ಲಿ, ಬ್ರೈನ್ ಕೆಳಗಡೆ ಅಡಿಭಾಗದಲ್ಲಿ ಇರೋ ಟ್ಯೂಮರ್ಗಳನ್ನ ಮೂಗಿಂದನೇ ತೆಗಿತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ನಾವು ಬ್ರೈನನ್ನು ಪ್ರವೇಶಿಸೋ ಅವಶ್ಯಕತೆ ಇಲ್ಲ. ಸೊ ದ ಕಾಂಪ್ಲಿಕೇಶನ್ಸ್ ಆರ್ ಲೆಸ್. ಮೊದಲು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾಗಿತ್ತು, ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಕಿತ್ತು. ಈಗ ವಿ ಆರ್ ಓಪನಿಂಗ್ ಫ್ರಮ್ ಹಿಯರ್. ಅದರಲ್ಲಿ ಅಡ್ವಾಂಟೇಜ್ ಏನು, ಇಲ್ಲೇನು ಕಟ್ ಮಾಡಬೇಕಾಗಿಲ್ಲ. ಒಂದು ದಿನ ಆದಮೇಲೆ ಬ್ಯಾಂಡೇಜ್ ತೆಗೆದ್ಮೇಲೆ ಆಪ್ರೇಷನ್ ಆಗಿದೆ ಅಂತ ಗೊತ್ತೂ ಆಗಲ್ಲ, ಯಾರು ಬೇಗ ರಿಕವರಿ. ಸೊ ಇದು ಒಂದು ಗ್ರೇಟ್ ಆವಿಷ್ಕಾರ. ಅದು ನಾವು ಕಂಡುಹಿಡಿದಿದ್ದಲ್ಲ, ಯಾರೋ ಕಂಡುಹಿಡಿದ್ದು ನಾವು. ಸೊ ದಿಸ್ ಇಸ್ ಎಂಡೋಸ್ಕೋಪಿ ಅಂತ ಬಂದಾಗ ಒನ್ ಆಫ್ ಇಟ್. ಮತ್ತೇನೇನಾದ್ರು ಬೇರೆ ಥಿಂಗ್ಸ್ ದ್ಯಾಟ್ ಯು ನೋ? ಏನಿದೆ, ಕಿವಿನಲ್ಲೂ ಎಂಡೋಸ್ಕೋಪ್ ಹಾಕಿ ನೀವು ನೋಡ್ಬೋದು. ಮೊದಲು ಮೈಕ್ರೋಸ್ಕೋಪ್ ಉಪಯೋಗಿಸ್ತಿದ್ವಿ. ಮೂಗಲ್ಲೂ ಎಂತೆಂಥ ಕಾಯಿಲೆಗಳು ಕಂಡುಹಿಡಿದಿದ್ದೀವಿ. ಈ ಕಣ್ಣೀರು ಬರ್ತಿತ್ತು ಮೊದಲು, ಕಣ್ಣಿನ ಡಾಕ್ಟ್ರುಗಳು ಇಲ್ಲಿಂದ ಆಪ್ರೇಷನ್ ಮಾಡ್ತಿದ್ರು. ನಾವೀಗ ಎಂಡೋಸ್ಕೋಪಿಕಲ್ಲಿ ಇಲ್ಲಿಂದ ಮಾಡ್ತೀವಿ. CSF ಲೀಗ್ ಅಂತ ಆಕ್ಸಿಡೆಂಟ್ ಆದಮೇಲೆ ಮೆದುಳಿನ ನೀರು ಇಲ್ಲಿ ಬರ್ತಾಯಿತ್ತು,
ಅದಕ್ಕೆ ಈ ನನಗೆ ಮಾಡ್ದಂಗೆ ತಲೆ ಬೋಳ್ಸ್ಬಿಟ್ಟು ಇಲ್ಲಿ ಓಪನ್ ಮಾಡಿ ಇದನ್ನ ಮೇಲೆತ್ತಿ ಅಲ್ಲಿಂದ ಕ್ಲೋಸ್ ಮಾಡೋರು. ಈಗ ಅದನ್ನು ಮೂಗಿಂದನೇ ಕ್ಲೋಸ್ ಮಾಡಿಬಿಡ್ತೀವಿ, ಅದರದ್ದು ಯಾವುದೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಲೈಕ್ ಎ ಡೇ ಕೇರ್ ಪ್ರೊಸೀಜರ್. ಬೆಳಿಗ್ಗೆ ಬರ್ತಾರೆ ಪೇಷಂಟು, ಸಾಯಂಕಾಲದ ಹೋಲ್ ಥಿಂಗ್. ಅಬೌಟ್ ಥ್ರೋಟ್ ಕ್ಯಾನ್ಸರ್ ಕೇಸಸ್ಗೆ ಇದರ ಇಂಟರ್ವೆನ್ಷನ್? ಥ್ರೋಟ್ ಕ್ಯಾನ್ಸರ್ ಕೇಸ್ ತುಂಬಾ ಇಂಟರ್ವೆನ್ಷನ್ಸ್ ಬಂದಿದೆ. ಎಲ್ಲ ಕ್ಯಾನ್ಸರ್ಗಳಲ್ಲೂ ಇಂಟರ್ವೆನ್ಷನ್ ತುಂಬ ಬಂದಿದೆ. ಈಗ ಕೀಮೋಥೆರಪಿ ಇರ್ಬೋದು, ರೇಡಿಯೋಥೆರಪಿ ಇರ್ಬೋದು, ಆ ಟೈಪ್ ಆಫ್ ಡಿಫ್ರೆಂಟ್ ಕ್ಯಾನ್ಸರ್ಸ್ ಕಂಡುಹಿಡಿಯೋದಿರ್ಬೋದು. ಡೆಫಿನೆಟ್ಲಿ ನಾವು ಎಷ್ಟೋ ಕ್ಯಾನ್ಸರ್ಗಳನ್ನ ಗೆಲ್ತಾ ಇದ್ದೀವಿ. ಈಗ ಯುವರಾಜ್ ಸಿಂಗ್ ನೀವು ನೋಡ್ತಾ ಇದ್ದೀರಿ, ಈಸ್ ಡೂಯಿಂಗ್ ಫೈನ್. ಸಂಜಯ್ ದತ್ ನೋಡ್ತಾ ಇದ್ದೀರಿ, ಒಂದು ಕಾಲದಲ್ಲಿ ಲಂಗಲ್ಲಿ ಏನಾದರೂ ಬಂದರೆ 6 ತಿಂಗಳು ಮ್ಯಾಕ್ಸಿಮಮ್ ಬದುಕ್ತಾರೆ ಅಂತಿದ್ರು. ಈಗ 15, 20, 25, 30 ವರ್ಷ ಬದುಕ್ತಾರೆ. ಅಫ್ಕೋರ್ಸ್ ಅಗೇನ್ ಪ್ರಕೃತಿ ಇನ್ಯಾವುದೋ ಹೊಸ ಕಾಯಿಲೆ, ಹೊಸ ಸವಾಲು ಬರ್ತಾನೆ ಇರುತ್ತೆ. ನಾನು MBBS ಓದಿದಾಗ ಚಿಕನ್ ಗುನ್ಯಾ ಇರಲಿಲ್ಲ, ಏಡ್ಸ್ ಇರಲಿಲ್ಲ, ಈ ಕೋವಿಡ್ಡು ಇರಲಿಲ್ಲ, ಲೇಟೆಸ್ಟ್ ಯಾವುದೂ ಇರಲಿಲ್ಲ, ಬಂತಲ್ವಾ. ನಾನು ಓದಿದಾಗ ಅಲ್ಟ್ರಾಸೌಂಡ್ ಮೆಷಿನ್ ಇರಲಿಲ್ಲ, ಅವಳಿ ಜವಳಿ ಮಕ್ಕಳಿದ್ದಾರೆ ಹೊಟ್ಟೆಲಿಂದರೆ ಗೊತ್ತಾಗ್ತಿರಲಿಲ್ಲ, ಗರ್ಭಕೋಶದಲ್ಲಿ ECG ಇರಲಿಲ್ಲ. ಇವಾಗ ಏನೆಲ್ಲ ಬಂದಿದೆ. ಮೊದಲು ಬೈಪಾಸ್, ಇವಾಗ ಎಲ್ಲಿ ಬೈಪಾಸು, ಎಲ್ರಿಗೂ ಸ್ಟೆಂಟ್ ಟು ಸ್ಟೆಂಟ್. 85% ಜನ ಸ್ಟೆಂಟಲ್ಲೇ ಸರೋಗ್ಬಿಡ್ತಾರೆ. ಸೊ ಮೆಡಿಸಿನ್ ಅನ್ನೋದು ಅಡ್ವಾನ್ಸ್ಮೆಂಟ್ಸ್ಗಳು ಭಾಳ ಮುಂದಕ್ಕೆ ಎಲ್ಲ ವಿಜ್ಞಾನ ಥರನೇ. ನಾವು 25 ವರ್ಷದಿಂದ ಒಂದು ಕ್ರಿಕೆಟ್ ಸ್ಕೋರ್ ನೋಡೋಕ್ಕೆ ನವರಂಗ್ ಟಾಕೀಸ್ ಎದುರುಗಡೆ ಬೋರ್ಡ್ ನೋಡ್ಕೊಂಡು ನಿಲ್ತಾ ಇದ್ವಿ. ಈಗ ನಿಮ್ಮ ಮೊಬೈಲಲ್ಲಿ ನೋಡ್ಬೋದಲ್ಲ. ಆವಿಷ್ಕಾರಗಳು ಹ್ಯಾಸ್ ಹೆಲ್ಪ್ಡ್ ಡಾಕ್ಟರ್ಸ್ ಅ ಲಾಟ್. 100%. ಒಂದು ಒನ್ ಆಫ್ ದ ಕಾಮನ್ ಇದು ಡಸ್ಟ್ ಅನ್ನೋದು. ಬೆಂಗಳೂರಿಗೆ ಒಂದು ಧೋರಣೆ ಇತ್ತು, ಇಲ್ಲಿ ಏನೋ ಕೆಲವ್ರಿಗೆ ಅಸ್ತಮಾ ಇರೋರು ಮತ್ತು ಏನೇ ಪಾಲಿನೇಷನ್ ಅಂತೀರಾ ಅದಕ್ಕೆಲ್ಲ. ಬ್ಯಾಂಗ್ಳೂರ್ ಇಸ್ ದ ನಂಬರ್ 1 ಅಲರ್ಜಿ ಸಿಟಿ ಆಫ್ ಇಂಡಿಯಾ. ಡೆಲ್ಲಿ ಈಸ್ ದ ನಂಬರ್ 1 ಪೊಲ್ಯೂಟೆಡ್ ಸಿಟಿ, ಬಟ್ ಬ್ಯಾಂಗ್ಳೂರ್ ಇಸ್ ನಂಬರ್ 1. ಪ್ರಾಬ್ಲಿ ಬೆಂಗಳೂರು ಹಿಲ್ ಸ್ಟೇಷನ್ಗಿಂತ ಒಂದು 50 ಮೀಟ್ರ್ ಅಷ್ಟೇ ಕಡಿಮೆ ಇರೋದ್ರಿಂದ ಇಟ್ ಈಸ್ ದ ಮೋಸ್ಟ್ ಪೊಲ್ಯೂಟೆಡ್ ಹಿಲ್ ಸ್ಟೇಷನ್ ಇನ್ ದಿ ಕಂಟ್ರಿ, ಬಿಕಾಸ್ ದ ಟ್ರಾಫಿಕ್ ಆ್ಯಂಡ್ ಎವ್ರಿಥಿಂಗ್. ಸೊ ಡಸ್ಟ್ ಮೈಟ್ ಅಲರ್ಜಿ ಇಲ್ಲಿ ಜಾಸ್ತಿ, ಅಲರ್ಜಿ ಇಲ್ಲಿ ತುಂಬ ಜಾಸ್ತಿ. ನೀವು ಸಮುದ್ರದ ಪ್ರದೇಶಕ್ಕೂ ಸಿಕ್ಕಾಪಟ್ಟೆ ಇದೆ, ಸಿಕ್ಕಾಪಟ್ಟೆ. ಅದು ಒಂದು ಜನರಿಗೆ ಅಡ್ವೈಸ್ ಕೊಡೋದಾದರೆ ಹೌ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಇನ್ ಅ ಸಿಟಿ ಲೈಕ್ ದಿಸ್. ಸಿಂಪಲ್ ಥಿಂಗ್ಸ್. ನೀವು 2 ವೀಲರ್ ಉಪಯೋಗಿಸುವಾಗ ಫುಲ್ ಫೇಸ್ ಹೆಲ್ಮೆಟ್ ಹಾಕ್ಕೊಳ್ಳಿ. ಸಾಯಂಕಾಲ ಸರಿ ಕಾಣಲ್ಲ ಅಂತ ಹೆಲ್ಮೆಟ್ ಗ್ಲಾಸ್ ಎತ್ಬಿಟ್ಟು ಓಡಿಸ್ಬೇಡಿ. ನೀವು ಕಾರ್ ಓಡಿಸುವಾಗ 4 ಗ್ಲಾಸು ಅಪ್ಪಿರಲಿ, ಇಲ್ಲ ಬ್ಲೋವರ್ ಆನ್ ಇರಲಿ, ಇಲ್ಲ AC ಆನ್ ಇರಲಿ. ಬಿಕಾಸ್ AC ಫಿಲ್ಟರ್ ಇದ್ದರೆ ನಿಮ್ಗೆ ಪೊಲ್ಯೂಷನ್ ಇದಕ್ಕೆ ಬರೋದಿಲ್ಲ. ಆ್ಯಂಡ್ ಎಲ್ಲೆಲ್ಲಿ ಹೋಗ್ತಿರೋ ಈಗಂತೂ ಮಾಸ್ಕ್ ಕಾಮನ್ ಆಗಿದೆ, ಹಾಕ್ಕೊಳ್ಳಿ. ಸರ್, ಇನ್ನೊಂದು AC ಮೇಲೂ ಒಂದು ಧೋರಣೆ ಇದೆಯಲ್ಲ, AC ಇದ್ದಷ್ಟು ಲಂಗ್ ಅದೆಲ್ಲ ಹಾಳಾಗ್ತಾ ಇರುತ್ತೆ. ಲಂಗ್ ಹಾಳಾಗೋದಕ್ಕಿಂತ ವೆನ್ ಯು ಯೂಸ್ ಆರ್ಟಿಫಿಷಿಯಲ್ ಹೀಟರ್ಸ್ ಆರ್ ಆರ್ಟಿಫಿಷಿಯಲ್ ಕೋಲ್ಡ್, ಮೂಗು ನಿಮ್ಮದು ಡ್ರೈ ಜಾಸ್ತಿ ಆಗುತ್ತೆ, ಮೂಗಲ್ಲಿ ನಿಮ್ಗೆ ಕರೆ ಜಾಸ್ತಿ ಕಟ್ಟುತ್ತೆ. ಸೊ ಪ್ರಾಬ್ಲಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ನೀರಲ್ಲಿ ಮೂಗನ್ನು ವಾಶ್ ಮಾಡೋದು, ಏನೂ ಇಲ್ಲದೆ ಸಿಂಪಲ್ ವ್ಯಾಸ್ಲಿನ್ ದಿನಕ್ಕೆ 2 ಸಲ ಹಚ್ಚಿದ್ರು ಸಾಕು. ಸೊ ಬೆಳಿಗ್ಗೆ ಎದ್ದಾಗ ಒಂದ್ಸರಿ, ರಾತ್ರಿ ಮಲಗೋ. ಯು ಹ್ಯಾವ್ ಟು ಅಲ್ಲ, ಏನು ಮಾಡ್ತೀರಿ. ಮುಂದೆ ಒನ್ ಕ್ವೆಶನ್ ಇಸ್ ವರ್ಟಿಗೋ. ಅದು ತಲೆ ಸುತ್ತ. ವರ್ಟಿಗೋನಲ್ಲಿ ಒಂದು ಸಿಂಪ್ಲೆಸ್ಟ್ ಪಾಯಿಂಟ್ ಏನಂದರೆ, ಜನರ ಮನಸ್ಸಿನಲ್ಲಿ ಜಗತ್ತಿನಾದ್ಯಂತ ತಲೆ ಸುತ್ತು ಬಂದ ತಕ್ಷಣ BP ಚೆಕಪ್ಗೆ ಓಡೋಗ್ತಾರೆ. ಹೈ BPನಲ್ಲಿ ಜೀವಮಾನದಲ್ಲೇ ಯಾರಿಗೂ ತಲೆ ಸುತ್ತು ಬರೋಕ್ಕೆ ಸಾಧ್ಯವೇ ಇಲ್ಲ. ಲೋ BPನಲ್ಲಿ ನಿಮಗೆ ಕಣ್ಣು ಕತ್ತಲು ಬರ್ಬೋದು, ಲೋ ಶುಗರ್ ಇದ್ದರೆ ತಲೆ ಸುತ್ತು ಬರ್ಬೋದು, ಲೋ ಹಿಮೋಗ್ಲೋಬಿನ್ ಇದ್ದರೆ ತಲೆ ಸುತ್ತು ಬರ್ಬೋದು, ಲೋ ಹಾರ್ಟ್ ರೇಟ್ ಆದಾಗ ತಲೆ ಸುತ್ತು ಬರ್ಬೋದು. ಹೈ BPನಲ್ಲಿ ತಲೆ ಸುತ್ತು ಒಬ್ಬ ಮನುಷ್ಯನಿಗೂ ಇಲ್ಲಿವರೆಗೆ ಬಂದಿಲ್ಲ. ಆ್ಯಂಡ್ ನಿಮ್ಗೆ ಆಶ್ಚರ್ಯ ಆಗ್ಬೋದು, 100 ಜನ ತಲೆ ಸುತ್ತು ನಿಮ್ಮ ಹತ್ರ ಬಂದರೆ 90 ಜನಕ್ಕೆ ಅದು ಕಿವಿಯಿಂದ ಬರ್ತಾ ಇರೋ ತಲೆ ಸುತ್ತು, ಇನ್ನು 10 ಜನಕ್ಕೆ ಮಾತ್ರ ಇಟ್ ಈಸ್. ಬಟ್ ಅಷ್ಟೊತ್ತಿಗಾಗಲೇ ಬ್ರೈನ್ ಸ್ಕ್ಯಾನು, ECG, 2D ಎಕೋ, BP ಚೆಕಪ್ ಎಲ್ಲ ಆಗೋಗಿರುತ್ತೆ. ENT ಚೆಕಪ್ ಆಗಿರೋಲ್ಲ, ಎಲ್ಲ ಮಾಡಿರ್ತಾರೆ ಅದನ್ನು ಬಿಟ್ಟು ಸಿಂಪಲ್ ಥಿಂಗ್ಸ್ ಆಗಿರುತ್ತೆ. ಸೊ ಹಾಗಾಗಿ ಬಟ್ ವರ್ಟಿಗೋ ಅಂತ ಬಂದಾಗ ದೀಸ್ ಆರ್ ದ ಚೆಕ್ ಲಿಸ್ಟ್. ವರ್ಟಿಗೋ ಬಂದಾಗ ಮೊದಲು ಕಿವಿ ಡಾಕ್ಟ್ರಿಗೆ ತೋರಿಸ್ಕೋಬೇಕು ಒಂದು. ಎರಡನೇದು, ಸಾಧಾರಣವಾಗಿ ವರ್ಟಿಗೋ ಬಂದವರು ರೆಸ್ಟ್ ತಗೋಬಾರ್ದು, ಆ್ಯಕ್ಟಿವ್ ಆಗಿರಬೇಕು. ಸರ್, ಇದು ಉಲ್ಟಾ. ಯೂಶಲಿ ಎಲ್ಲ ಸುಮ್ಮನೆ ಕೂತ್ಕೊಳ್ಳಿ ಒಂದು ಕಡೆ, ಅದು ಆ ಬಂದ ಕ್ಷಣದಲ್ಲಿ ಮಾತ್ರ. ಪಾಪ ನಮ್ಮವ್ರು ಏನು ಮಾಡ್ತಾರೆ, ಅಯ್ಯೋ ಮತ್ತೆ ಬಿದ್ದೋಗ್ತೀನೋ ಏನೋ ಅಂತ 2-3 ವಾರ ರೆಸ್ಟ್ ತೊಗೊಂಡ್ಬಿಡ್ತಾರೆ. ದಟ್ ಈಸ್ ಬ್ಯಾಡ್. ಬ್ಯಾಲೆನ್ಸ್ ರಿಹ್ಯಾಬಿಲಿಟೇಷನ್ಗೆ ವರ್ಟಿಗೋ ನಿಮ್ದು 80% ಕಡಿಮೆ ಆದ ತಕ್ಷಣವೇ ನಿಮ್ಮ ಆ್ಯಕ್ಟಿವಿಟಿ ಜಾಸ್ತಿ ಆಗಬೇಕು. ದೆನ್ ಯು ವಿಲ್ ರಿಹ್ಯಾಬಿಲಿಟೇಟ್ ಯುವರ್ ಸೆಲ್ಫ್ ವೆರಿ ವೆಲ್. ಬ್ಯಾಲೆನ್ಸ್ ಈಸ್ ಲೈಕ್ ದಟ್.
ಈಗ ಬ್ಯಾಲೆನ್ಸ್ನಲ್ಲಿ ನೋಡಿ, ನಮ್ಮ ಭಾರತದ ಹೆಂಗಸರು, ನೀವು ಗಾಡಿ ಟೂ ವೀಲರ್ಲಿ ಹೋಗುವಾಗ, ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಗಾಡಿ ಹೀಗೆ ಹೋಗ್ತಿರುತ್ತೆ, ಅವ್ರು ಸೈಡ್ ವೈಸ್ ಕೂತ್ಕೊಂಡು ಹೋಗ್ತಾರೆ. ಪಾಶ್ಚಿಮಾತ್ಯ ಹೆಂಗಸ್ರಿಗೆ ಕೇಳಿ, ಆಗಲ್ಲ ಅವ್ರ ಕೈಲದು. ಬ್ಯಾಲೆನ್ಸ್ ಇಷ್ಟು ಉಂಟು. ನಾವುಗಳಿದ್ದಾಗ ಬಜಾಜ್ ಚೇತಕ್ ಅಂತ ಒಂದು ಸ್ಕೂಟ್ರ್ ಇತ್ತು, ಒಂದು ಕಡೆ ಟೈರ್ ಇತ್ತದಕ್ಕೆ, ಒಂದು ಕಡೆ ಡಿಕ್ಕಿ ಇತ್ತು, ಅದಕ್ಕೊಂಚೂರು ಬ್ಯಾಲೆನ್ಸ್ ಬೇಕಿತ್ತು. ಅದು ನಮಗೆ ಬರುತ್ತೆ, ಅವ್ರಿಗಾಗಲ್ಲ. ಕಂಡೀಷ್ನಿಂಗ್. ನೀವು ಊರಿಗೀರ್ಗೆ ಹೋದಾಗ ಒಂದು ನಿಮ್ದು ಹಳೆ ಸೈಕಲ್ ಸಿಗುತ್ತೆ, ಹ್ಯಾಂಡಲ್ ತುಕ್ಕಿಡ್ದ್ಬಿಟ್ಟು ಚೂರು ಸೊಟ್ಟಾಗ್ಬಿಟ್ಟಿರುತ್ತೆ, ನೀವೇನು ಟ್ರೈ ಮಾಡ್ತೀರಿ ಸೀದಾಗಲ್ಲ. ಒಂದು 2 ದಿನ ತುಳಿರಿ, ಆಮೇಲೆ ಅದು ರೂಢಿ ಆಗುತ್ತೆ, ಹಂಗೆ ಹಿಡ್ಕೊಂಡೆ ಓಡಿಸ್ತೀರ. ಇಟ್ ಈಸ್ ಆಲ್ ಅಬೌಟ್ ಟ್ರೈನಿಂಗ್. ಹೌ ಜಿಮ್ನಾಸ್ಟ್ಸು ಕರೆಕ್ಟಾಗಿ 3 ಪಲ್ಟಿ ಹೊಡೆದು ಕಾಲ ಮೇಲೆ ಲ್ಯಾಂಡ್ ಆಗ್ತಾರಲ್ಲ, ಬಿಕಾಸ್ ಆಫ್ ದ ಬ್ಯಾಲೆನ್ಸಿಂಗ್ ಸಿಸ್ಟಮ್ ಇನ್ ದ ಇಯರ್. ಪೈಲಟ್ಸು ಪೆಸಿಫಿಕ್ ಓಷನ್ ಮೇಲೆ ಹೋಗ್ಬೇಕಾದ್ರೆ ಅವ್ರು 2 ರೋಲ್ ಹಾಕಿದ್ರೆ ಆಕಾಶ ಯಾವುದು, ನೀರು ಯಾವುದು, ಎರಡೂ ನೀಲಿ ಕಾಣುತ್ತೆ. ಬಟ್ ದೇ ಕ್ಯಾನ್ ಮೇಕ್ ಔಟ್ ಬಿಕಾಸ್ ಆಫ್ ದ ವೆಸ್ಟಿಬ್ಯುಲರ್ ಸಿಸ್ಟಮ್. Is there anything that we should do to keep the balance right? ಆ್ಯಕ್ಟಿವಿಟಿ ಅಷ್ಟೇ. ನೀವು ಬೆಳಿಗ್ಗೆದ ಎಕ್ಸಸೈಸ್ ಮಾಡ್ತಿರಲ್ಲ, ಮೊದಲೆಲ್ಲ ಮಾಡೋದು, ಇಟ್ ಈಸ್ ಗುಡ್. ಇದೆಲ್ಲ ಕ್ಯಾಲಿಬ್ರೇಟ್ ಮಾಡ್ತಾ ಇದೆ. ಅಬ್ಸಲ್ಯೂಟ್ಲಿ. ಸೊ ಹಾಗಾಗಿ ಅಲ್ಟಿಮೇಟ್ಲಿ ಚಟುವಟಿಕೆ ಇದ್ದಷ್ಟು ನೀವು ಆರೋಗ್ಯವಾಗಿರ್ತೀರ, ಅನ್ನೋದು. ರೆಸ್ಟ್ ತಗೊಂಡಷ್ಟು ಆರೋಗ್ಯ ಹಾಳು. ರೆಸ್ಟಿಂಗ್ ಈಸ್ ರೆಸ್ಟಿಂಗ್. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ನೀವು ನೋಡಿ, ಜ್ವರ ಬರಲಿ, ಭೇದಿ ಬರಲಿ, ಏನಾರು ಬರಲಿ, ಎಲ್ಲರೂ ಜನರಲ್ ಅಡ್ವೈಸು ರೆಸ್ಟ್ ತೊಗೊಂಬಿಡು.